ಇಂಟೆಲಿಜೆನ್ಸ್ ಸ್ಪೆಷಲ್ ಆಫೀಸರ್ ಕೆಲಸ ಕೊಡಿಸುವುದಾಗಿ ಅಭ್ಯರ್ಥಿಗಳಿಂದ ಹಣ ಪಡೆದುಕೊಂಡು ಕೆಲಸವನ್ನ ಕೊಡಿಸದೆ ವಂಚಿಸುತ್ತಿದ್ದ ಇಬ್ಬರನ್ನ ಸಿಸಿಬಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೆಪಿ ನಗರದ ಯಲಚೇನಹಳ್ಳಿಯ ವ್ಯಕ್ತಿಯೊಬ್ಬರು ನೀಡಿದ ದೂರಿನಲ್ಲಿ ತಾನು ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆಯ R&AO ಸಂಸ್ಥೆಯಲ್ಲಿ ಇಂಟೆಲಿಜೆನ್ಸ್ ಸ್ಪೆಷಲ್ ಆಫೀಸರ್ ಆಗಿ 2021ನೇ ಸಾಲಿನಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು ನಗರ ಕಚೇರಿಯ ಮುಖ್ಯಸ್ಥನಾಗಿರುತ್ತೇನೆ ಎಂದು ಹಾಗೂ ತನಗೆ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನ ನೇಮಕಾತಿ ಮಾಡಿಕೊಳ್ಳುವ ಅಧಿಕಾರ ಇದೆ ಎಂದು ನಂಬಿಸಿ ನನಗೆ ಹಾಗೂ ಇತರೆ 30 ಸಾರ್ವಜನಿಕ ಉದ್ಯೋಗಾಕಾಂಕ್ಷಿಗಳಿಗೆ ಕೆಲಸ ಕೊಡಿಸುವುದಾಗಿ ಸುಳ್ಳು ಹೇಳಿ ನಂಬಿಸಿ ಪ್ರತಿಯೊಬ್ಬರಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಪಡೆದುಕೊಂಡು ಎಲ್ಲಾ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗದ ನೇಮಕಾತಿಯ ನಕಲಿ ಆದೇಶವನ್ನ ನೀಡಿ ವಂಚಿಸಿರುವುದಾಗಿ ತಿಳಿಸಿದ್ದರು. ಈ ಸಂಬಂಧ ಪ್ರಕರಣದ ತನಿಖೆಯನ್ನ ಕೈಗೊಂಡ ಸಿಸಿಬಿ ಪೊಲೀಸರು ಆಂಧ್ರಪ್ರದೇಶದ ಹೈದರಾಬಾದ್ನ ಕಂಪಲ್ಲಿ ಬಳಿ ಓರ್ವನನ್ನ ವಶಕ್ಕೆ ಪಡೆದ ವಿಚಾರಣೆ ನಡೆಸಿದಾಗ ಮತ್ತೋರ್ವ ಸಹಚರನೊಂದಿಗೆ ವಂಚಿಸಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳಿಂದ ಒಂದು ಝೀಬ್ರಾ ಕಂಪನಿಯ ಐಡಿ ಕಾರ್ಡ್, ಪ್ರಿಂಟ್ ಮಾಡುವ ಉಪಕರಣ, ರಾ ಸಂಸ್ಥೆ ಹೆಸರಿನಲ್ಲಿರುವ 86 ಲೆಟರ್ ಹೆಡ್ಗಳು, ಆರೋಪಿಯು ರಾ ಸಂಸ್ಥೆಯ ಹೆಸರಿನಲ್ಲಿ ಹೊಂದಿರುವ ಗುರುತಿನ ಚೀಟಿ, 6 ಸೇವಾ ಪುಸ್ತಕಗಳು, ನಕಲಿ ನೇಮಕಾತಿ ಆದೇಶದ ಪತ್ರಗಳು, ರಾ ಸಂಸ್ಥೆಗೆ ಸಂಬಂಧಿಸಿದ 9 ಸೀಲುಗಳನ್ನು ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಿಸಿಬಿಯ ಸ್ಪೆಷಲ್ ಎನ್ಕ್ವೈರಿ ಸ್ಕ್ವಾಡ್ನವರು ಈ ಇಂಟೆಲಿಜೆನ್ಸ್ ಸ್ಪೆಷಲ್ ಆಫೀಸರ್ ಅಂಥೇಳಿ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನಲ್ಲಿ ಕೆಲಸ ಕೊಡಿಸ್ತೇವೆ ಅಂಥೇಳಿ ನಂಬಿಸಿ ಹಣ ಕಿತ್ತುಕೊಂಡಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 38 ವ್ಯಕ್ತಿಗಳಿಗೆ ಈ ವ್ಯಕ್ತಿಗಳು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನಲ್ಲಿ ಕೆಲಸ ಕೊಡಿಸ್ತೀವಿ ಅಂಥೇಳಿ ಅವರಿಂದ 2 ಲಕ್ಷದಿಂದ 10 ಲಕ್ಷ ರೂಪಾಯಿಗಳವರೆಗೆ ಹಣವನ್ನು ತೆಗೆದುಕೊಂಡಿದ್ದಾರೆ. ಆರೋಪಿಗಳೇನಿದ್ದಾರೆ, ಒಬ್ಬ ತೆಲಂಗಾಣ ರಾಜ್ಯದವನು, ಇನ್ನೊಬ್ಬ ಬೆಂಗಳೂರಿನವರೇ ಆಗಿರ್ತಾನೆ. ಇಬ್ಬರನ್ನು ಕೂಡ ಈಗ ಬಂಧಿಸಿ ಅವರಿಂದ ಈ ರೀತಿ ಅವರು ಮಾಡಿಕೊಟ್ಟಿರ್ತಕ್ಕಂತಹ ಡೂಪ್ಲಿಕೇಟ್ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ಗಳು ಮತ್ತು ಐಡೆಂಟಿಟಿ ಕಾರ್ಡ್ಗಳು ಮತ್ತು ಇವುಗಳನ್ನು ಮಾಡಲಿಕ್ಕೆ ಅವರು ಬಳಸಿರ್ತಕ್ಕಂಥ ಎಲ್ಲ ಸಾಧನ ಸಲಕರಣೆಗಳನ್ನು ಪೊಲೀಸರು ಈಗ ಇವರಿಂದ ವಶಪಡಿಸಿಕೊಂಡಿದ್ದಾರೆ. ಈ ಕಾರ್ಯಾಚರಣೆಯನ್ನು ಕೇಂದ್ರ ಅಪರಾಧ ವಿಭಾಗದ ಉಪ ಪೊಲೀಸ್ ಆಯುಕ್ತರು ಅವರ ಮಾರ್ಗದರ್ಶನದಲ್ಲಿ ವಿಶೇಷ ವಿಚಾರಣಾ ದಳದ ಸಹಾಯಕ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಹಾಗೂ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.